ಸಾಕು ಅಪಾಯ ಅಂತೂ ಕಟ್ಟಿಟ್ಟ ಬುತ್ತಿ ಅಂತಾನೆ ಹೇಳಬೇಕಾಗತ್ತೆ. ಕಾರಣ ಮರಗಳು ಧರಾಶಾಹಿಯಾಗುತ್ತೆ, ಜೀವ ತೆಗೆಯುತ್ತೆ ಈ ಮರಗಳು, ಕೊಂಬೆಗಳು. ಈಗಾಗಲೇ ಲೋಕಭವನ ರಸ್ತೆಯಲ್ಲಿ ಒಣಗಿದೆ ಮರ, ಅದನ್ನ ತೆರವುಗೊಳಿಸಲಾಗಿದೆ. ಈಗ ಸದ್ಯಕ್ಕೆ ಈಗಾಗಲೇ ಸಾಕಷ್ಟು ಮರಗಳು ಭೂಮಿಗೆ ಬೀಳುವಂತಹ ಎಲ್ಲಾ ಒಂದು ದೃಶ್ಯಗಳನ್ನ ನಾವು ನಿಮಗೆ ತೋರಿಸಿದೀವಿ. ನಿನ್ನೆ ಸುರಿದಂತಹ ಮಳೆ ಯಾವ ರೀತಿಯಾಗಿ ಬೆಂಗಳೂರಿನಲ್ಲಿ ಸಾಕಷ್ಟು ಅವಾಂತರಗಳನ್ನ ಸೃಷ್ಟಿ ಮಾಡಿದೆ. ಮಳೆಯಿಂದ ಮರಗಳು ಭೂಮಿಗೆ ಬಿದ್ದಿರುವುದು, ಸಾಕಷ್ಟು ಸಮಸ್ಯೆಗಳು ಉಂಟಾಗಿದೆ. ಇಂತಹ ಸಂದರ್ಭದಲ್ಲಿ ನ್ಯೂಸ್ 18 ಕನ್ನಡ ರಿಯಾಲಿಟಿ ಚೆಕ್ ಅನ್ನ ಮಾಡಿತ್ತು. ಒಣಗಿದ ಮರಗಳ ಬಗ್ಗೆ ನ್ಯೂಸ್ 18 ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನ ರಿಯಾಲಿಟಿ ಚೆಕ್ ಮಾಡಿದಾಗ ಅನೇಕ ದೃಶ್ಯಗಳು ಕಾಣಿಸಿದವು. ಅದರಲ್ಲಿ ರಾಜಭವನ ರಸ್ತೆಯಲ್ಲಿದ್ದ ಒಣಗಿದ ಮರದ ಬಗ್ಗೆ ಕೂಡ ನ್ಯೂಸ್ 18 ಕನ್ನಡ ಸುದ್ದಿಯನ್ನ ಬಿತ್ತರಿಸಿತ್ತು. ಸದ್ಯ ಈಗ ಒಣ ಮರವನ್ನ GBA ಅವರು ತೆರವು ಮಾಡಿದ್ದಾರೆ. ಒಣ ಮರವನ್ನ ಕಟ್ ಮಾಡಿ ಅದನ್ನ ತೆರವುಗೊಳಿಸುವಂತಹ ಕೆಲಸವನ್ನ GBA ಅವರು ಈಗ ಮಾಡಿದ್ದಾರೆ. ಲೋಕಭವನ ರಸ್ತೆಯಲ್ಲಿ ಒಣಗಿದ ಮರವನ್ನ ತೆರವುಗೊಳಿಸುವ ಕೆಲಸವನ್ನ ಈಗಾಗಲೇ ಮಾಡಲಾಗಿದೆ. ನ್ಯೂಸ್ 18 ಕನ್ನಡದ ಈ ಒಂದು ವರದಿ ಈಗ ಇಂಪ್ಯಾಕ್ಟ್ ಆಗಿದೆ. ಈಗಾಗಲೇ ನಾವು ಬೆಳಗಿನಿಂದಲೂ ಕೂಡ ರಿಯಾಲಿಟಿ ಚೆಕ್ ಮಾಡಿದ್ವಿ, ಏನೇನಾಗಿದೆ, ಎಷ್ಟು ಒಣಗಿದ ಮರಗಳಿದೆ, ಯಾವುದೆಲ್ಲ ಅನಾಹುತಗಳಿಗೆ ಅಪಾಯಗಳಿಗೆ ಇದು ಕಾರಣ ಆಗಬಹುದು ಅನ್ನುವಂಥದ್ದು. ಸೊ ಈಗ ಲೋಕಭವನ ರಸ್ತೆಯಿಂದ ನಮ್ಮ ಪ್ರತಿನಿಧಿ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ. ಇದು ನ್ಯೂಸ್ 18 ನ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಒಣ ಮರದ ಬಗ್ಗೆ ಬೆಳಿಗ್ಗೆ ಅಷ್ಟೇ ನ್ಯೂಸ್ 18 ನಲ್ಲಿ ಒಂದು ಸುದ್ದಿ ಪ್ರಸಾರವಾಗಿತ್ತು. ಏನು ಲೋಕಭವನ ರಸ್ತೆಯಲ್ಲಿದ್ದಂತ ಈ ಒಂದು ಒಣ ಮರ ಏನಿತ್ತು, ಇದು ಬೃಹತ್ ಗಾತ್ರದ ಮರ ಆಗಿತ್ತು. ಆದ್ರೆ ಈ ಒಂದು ಮರ ಒಣಗೋಗಿದ್ರು ಕೂಡ ಅದನ್ನ ತೆರವು ಮಾಡೋದಕ್ಕೆ GBA ಅಧಿಕಾರಿಗಳು ಕೂಡ ಮೀನಾಮೇಷ ಎಣಿಸ್ತಾ ಇದ್ರು. ಆದ್ರೆ ಇವತ್ತು ಬೆಳಿಗ್ಗೆ ಸುದ್ದಿ ಪ್ರಸಾರವಾಗ್ತಾ ಇದ್ದಂತೆ ಕೂಡಲೇ ಆಗಮಿಸಿರುವಂತಹ GBA ಅಧಿಕಾರಿಗಳು ಈಗ ಈ ಒಂದು ಒಣ ಮರವನ್ನ ತೆರವು ಮಾಡಿ ಈಗ ಸಂಪೂರ್ಣವಾಗಿ ಕಟ್ ಮಾಡಿ ತೆಗೆದುಕೊಂಡು ಹೋಗಿರೋದು ಕೂಡ ಇಲ್ಲಿ ಕಾಣಬಹುದಾಗಿದೆ. ಏನು ಲೋಕಭವನ ರಸ್ತೆಯಲ್ಲಿ ವಿಪರೀತ ವಾಹನ ಸಂಚಾರ ಇರುತ್ತೆ, ಮತ್ತೆ ವಾಹನ ದಟ್ಟಣೆ ಕೂಡ ಹೆಚ್ಚಾಗಿರುತ್ತೆ. ಮತ್ತೆ ಇಲ್ಲಿ ಫುಟ್ಪಾತ್ ಮೇಲೆ ಕೂಡ ನಿತ್ಯ ನೂರಾರು ಜನ ಓಡಾಡ್ತಾ ಇರ್ತಾರೆ. ಇಂಥ ಒಂದು ರಸ್ತೆಯಲ್ಲಿ ಈ ಒಂದು ಬೃಹತ್ ಗಾತ್ರದ ಒಣಮರ ಸುಮಾರು ದಿನಗಳಿಂದ ಇಲ್ಲೇ ಇರ್ತಾ ಇತ್ತು. ಆದ್ರೆ ಈಗ ಮಳೆಗಾಲ ಶುರುವಾಗಿರೋದ್ರಿಂದ ಒಂದ್ ವೇಳೆ ಈ ಒಂದು ಒಣಮರ ಏನಾದರೂ ರಸ್ತೆ ಮೇಲೆ ಅಥವಾ ಫುಟ್ಪಾತ್ ಮೇಲೆ ಬಿದ್ದು ಸಾರ್ವಜನಿಕರಿಗೆ ಅಥವಾ ಪಾದಚಾರಿಗಳಿಗೆ ಏನಾದರೂ ಅನಾಹುತ ಕೂಡ ಆಗುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿತ್ತು. ಈ ಬಗ್ಗೆ ಇವತ್ತು ಬೆಳಗ್ಗೆ ನ್ಯೂಸ್ 18 ನಲ್ಲಿ ಒಂದು ವಿಸ್ತೃತವಾದ ಒಂದು ವರದಿ ಕೂಡ ಪ್ರಸಾರ ಆಗಿತ್ತು. ಆ ಬಳಿಕ ಈಗ GBA ಅಧಿಕಾರಿಗಳು ಕೂಡ ಎಚ್ಚೆತ್ತುಕೊಂಡು ಈ ಒಂದು ಒಣಮರವನ್ನ ತೆರವು ಮಾಡಿದ್ದಾರೆ. ಅದೇ ರೀತಿಯಾಗಿ ಇನ್ನು ಕೂಡ ಮುಂದೆ ಎರಡು ಸಣ್ಣದಾಗಿರುವಂತಹ ಎರಡು ಒಣ ಮರಗಳು ಕೂಡ ಇದ್ದು ಅವುಗಳನ್ನು ಕೂಡ ಈಗ ತೆರವು ಮಾಡುವಂತಹ ಒಂದು ಅವಶ್ಯಕತೆ ಕೂಡ ಈಗ ಎದುರಾಗಿದೆ. ಯಾಕಂದ್ರೆ ಅವು ಸಣ್ಣ ಮರ ಇರಬಹುದು, ಆದ್ರೆ ಫುಟ್ಪಾತ್ ಮೇಲೆ ಯಾರಾದ್ರೂ ಓಡಾಡಬೇಕಾದ್ರೆ ಆ ಮರಗಳು ಕೂಡ ಏನಾದ್ರೂ ಬೀಳಬಹುದು, ಅದರಿಂದ ಹಾನಿ ಕೂಡ ಆಗುವಂತಹ ಒಂದು ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತದೆ. ಸದ್ಯ ಈಗ ಈ ಒಂದು ರಸ್ತೆಯಲ್ಲಿದ್ದಂತಹ ಒಂದು ಮರವನ್ನ ತೆರವು ಮಾಡಿ GBA ಅಧಿಕಾರಿಗಳು ಇಲ್ಲಿ ವಾಹನ ಸವಾರರು ಮತ್ತೆ ಪಾದಚಾರಿಗಳಿಗೆ ಇದ್ದಂತಹ ಒಂದು ಟೆನ್ಷನ್ ಅನ್ನ ದೂರ ಮಾಡಿದ್ದಾರೆ. ಕ್ಯಾಮರಾ ಪರ್ಸನ್ ವೆಂಕಟೇಶ್ವರ ಜೊತೆ ಮುನಿರಾಜು, ನ್ಯೂಸ್ 18 ಬೆಂಗಳೂರು. ನಂದಿನಿ ಲೇಔಟ್ ಸುತ್ತಮುತ್ತ ಡೇಂಜರ್ ಮರಗಳಿವೆ, ಬುಡ ಟೊಳ್ಳಾಗಿದೆ, ಯಾವಾಗ ಬೇಕಾದ್ರೂ ಕೂಡ ಬೀಳುವಂತಹ ಸಾಧ್ಯತೆ ಇದೆ. ನ್ಯೂಸ್ 18 ನಲ್ಲಿ ಡೇಂಜರ್ ಮರಗಳ ರಿಯಾಲಿಟಿ ಚೆಕ್ ಮಾಡಿದಾಗ ಒಂದೊಂದು ಏರಿಯಾದಲ್ಲಿ ಅಪಾಯಕಾರಿ ಮರಗಳು ಕೂಡ ಕಾಣಿಸಿದೆ. ಇದು ಅಪಾಯಕ್ಕೆ ಆಹ್ವಾನವನ್ನ ಕೊಡುವ ಹಾಗಿದೆ. ಆದ್ರೆ ನಮ್ಮ GBA ಅವರಿಗೆ ಅದು ಕಾಣಿಸ್ತಾ ಇಲ್ಲ. ಯಾವ ರೀತಿಯಾಗಿ ಮರಗಳು ಸಮಸ್ಯೆಗೆ ಕಾರಣ ಆಗಬಹುದು ಅನ್ನೋದನ್ನ ಮೊದಲೇ ಅವರು ಅದನ್ನ ಗಮನಿಸಿ ಅದನ್ನ ತೆರವುಗೊಳಿಸುವ ಕೆಲಸ ಮಾಡಬೇಕಾಗತ್ತೆ. ಆದ್ರೆ ಅಪಾಯಕ್ಕೆ ಆಹ್ವಾನವನ್ನ ಕೊಟ್ಟಿದ್ರು ಕೂಡ ಅಧಿಕಾರಿಗಳು ಮಾತ್ರ ಜಾಣ ನಿದ್ರೆಯಲ್ಲಿದ್ದಾರೆ, ಮೌನಕ್ಕೆ ಶರಣಾಗಿದ್ದಾರೆ. ಘಟನೆಗಳ ಆದ ಬಳಿಕ ಎಚ್ಚೆತ್ತುಕೊಳ್ಳೋದಕ್ಕಿಂತ ಮುಂಚೆ ಎಚ್ಚೆತ್ತುಕೊಂಡ್ರೆ ಅಟ್ಲೀಸ್ಟ್ ಆಗುವಂತಹ ಅಪಾಯಗಳು ಎಷ್ಟೋ ಜೀವಗಳು ಉಳಿಯುತ್ತೆ. ಅನಾಹುತ ಆದ್ಮೇಲೆ ಎಚ್ಚೆತ್ತುಕೊಳ್ತಾರೆ GBA ಅಧಿಕಾರಿಗಳು. ಪ್ರತಿ ಬಾರಿ ಕೂಡ ಇಂತಹ ಅಪಾಯಕಾರಿ ಮರಗಳ ತೆರವಿಗೆ ನಿರ್ಲಕ್ಷ್ಯ ಯಾಕೆ ಅನ್ನುವಂತಹ ಪ್ರಶ್ನೆ ನಮ್ದು. ಸೊ ಇನ್ನು ಈ ಒಂದು ಸ್ಥಳದಿಂದ ನಮ್ಮ ರಿಪೋರ್ಟರ್ ಶರಣು ಹಂಪಿ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ನಿನ್ನೆ ರಾತ್ರಿ ಸುರಿದಂತ ಬಿರುಗಾಳಿ ಸಹಿತ ಮಳೆಗೆ ರಸ್ತೆಗೆ ಗಿಡ ಮರಗಳೆಲ್ಲವೂ ಕೂಡ ಧರೆಗುರುಳ್ತಾ ಇದಾವೆ. ಅದರಲ್ಲೂ ಕೂಡ ತುಂಬಾ ಹಳೆಯದಾದಂತಹ ಗಿಡ ಮರಗಳೇನಿದಾವೆ ಅದರ ರೆಂಬೆ ಕೊಂಬೆಗಳೆಲ್ಲವೂ ಕೂಡ ರಸ್ತೆಗೆ ಬಿದ್ದು ಸಾಕಷ್ಟು ಹಾನಿ ಆಗ್ತಾ ಇದೆ. ರಸ್ತೆ ಪಕ್ಕದಲ್ಲಿದ್ದಂತ ವೆಹಿಕಲ್ಗಳೆಲ್ಲವೂ ಕೂಡ ಜಖಮ್ ಆಗ್ತಾ ಇದೆ. ಇದು ಒಂದ್ ಕಡೆಗಾದ್ರೆ ಮತ್ತೊಂದು ಕಡೆಗೆ ಡೇಂಜರ್ ಮರಗಳು ಕೂಡ ಇದಾವೆ. ಅವು ಯಾವಾಗಾದ್ರೂ ಕೂಡ ಬಲಿ ತೆಗೆದುಕೊಳ್ಬಹುದು, ಯಾವಾಗಾದ್ರೂ ಕೂಡ ತೊಂದರೆ ಆಗಬಹುದು ಜನಸಾಮಾನ್ಯರಿಗೆ. ಆ ರೀತಿಯಾದಂತ ಗಿಡ ಮರಗಳು ಯಾವಿದಾವೆ ಅವುಗಳನ್ನ ನ್ಯೂಸ್ 18 ಕನ್ನಡ ರಿಯಾಲಿಟಿ ಚೆಕ್ ಗ್ರೌಂಡ್ ರಿಪೋರ್ಟ್ ಮೂಲಕ ಸೂಸುವಂತ ಕೆಲಸವನ್ನ ಮಾಡ್ತಾ ಇದೀವಿ. ನಾವೀಗ ಇರೋದು ನಂದಿನಿ ಲೇಔಟ್ ನಲ್ಲಿ, ಪೊಲೀಸ್ ಸ್ಟೇಷನ್ ಹಿಂಭಾಗದಲ್ಲಿರುವಂತ ಈ ನಂದಿನಿ ಲೇಔಟ್ ನ ಪಾರ್ಕ್ ಏನಿದೆ, ಪಾರ್ಕ್ ಸುತ್ತಲೂ ಇರುವಂತ ಗಿಡ ಮರಗಳಲ್ಲ, ಅದ್ರೂ ಕೂಡ ಬೃಹದಾಕಾರವಾದಂತ ಮರ. ಈ ಮರದ ಕೆಳಭಾಗ ನೀವು ನೋಡ್ತಾ ಹೋದ್ರೆ ನಿಮಗೆ ಏನೂ ಇಲ್ಲ, ಬುಡನೆ ಆಲ್ಮೋಸ್ಟ್ ಎಲ್ಲದೂ ಕೂಡ ಟೊಳ್ಳಾಗಿ ಇರುವಂತ ದೃಶ್ಯಗಳು ಕಂಡು ಬರ್ತಾ ಇದೆ. ಹೀಗೆ ಕೈಯಲ್ಲೇ
ಕಿತ್ತು ಬರಬಹುದು. ಆ ರೀತಿಯಾಗಿ ತೊಗಟೆಗಳೆಲ್ಲವೂ ಕೂಡ ಕಿತ್ತು ಬರ್ತಾ ಇದೆ. ಇದಕ್ಕೆ ಬಹಳ ಪ್ರಮುಖ ಕಾರಣ ಏನಂದ್ರೆ ಮೇಲ್ಭಾಗ ನೋಡಿದ್ರೆ ಹಸಿರುಮಯ ಆಗಿ ಕಾಣ್ತಾ ಇದೆ, ಬಟ್ ಕೆಳಗಡೆ ಸಂಪೂರ್ಣವಾಗಿ ಟೊಳ್ಳಾಗಿದೆ. ಇನ್ನು ರೆಂಬೆ ಕೊಂಬೆಗಳ ಪರಿಸ್ಥಿತಿನೂ ಕೂಡ ಅದೇ ರೀತಿಯಾಗಿದೆ. ಯಾಕೆ ಅಂದ್ರೆ ಇದಕ್ಕೆ ನಿಮ್ ಬೇರೆ ಸುತ್ತಮುತ್ತಲಿರುವಂತದ್ದು ಪ್ರೊಟೆಕ್ಷನ್ ಇಲ್ಲದೆ ಇರೋದೇ ಬಹಳ ಪ್ರಮುಖವಾದಂತ ಕಾರಣ. ಯಾಕಂದ್ರೆ ನೀರ್ಗಾಲುವೆಗಳ ರೀತಿಯಾಗಿ ಇದೆ. ಯಾವುದೇ ರೀತಿಯಾಗಿ ಮೇಲ್ಭಾಗದಿಂದ ಮಳೆ ನೀರು ಏನಾದ್ರು ಬಂದ್ರೆ ಇದರ ಮೂಲಕನೇ ನೀರು ಹಾದು ಹೋಗುತ್ತೆ. ಆ ಕಾರಣಕ್ಕಾಗಿ ಈ ಬೇರು ಇರುವಂತಹ ಜಾಗ ಏನಿದೆ ಪ್ರೊಟೆಕ್ಷನ್ ಇಲ್ಲದೆ ಇರೋ ಕಾರಣಕ್ಕಾಗಿ ಈ ಮರ ಯಾವಾಗಾದ್ರೂ ಕೂಡ ಬೀಳಬಹುದು. ಆ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಕೇವಲ ಈ ದೊಡ್ಡ ಬೃಹದಾಕಾರವಾದಂತಹ ಮರ ಮಾತ್ರ ಅಲ್ಲ, ಸಾಕಷ್ಟು ಕಡೆಗೆ ಈ ರೀತಿ ಡೇಂಜರ್ ಮರಗಳಿದಾವೆ. ಎಲ್ಲಾ ಡೇಂಜರ್ ಮರಗಳೆಲ್ಲವನ್ನೂ ಕೂಡ ನೀವು ವೆಕೆಟ್ ಮಾಡಿ ಅವುಗಳನ್ನೆಲ್ಲವನ್ನು ಕೂಡ ಕಟ್ ಮಾಡಿ ಅಂತ ಹೇಳ್ತಾ ಇಲ್ಲ. ಇರುವಂತಹ ಮರಗಳೇನಿದಾವೆ ಇವುಗಳನ್ನ ಪುನಶ್ಚೇತನ ಮಾಡುವಂತ ಕಾರ್ಯನೂ ಕೂಡ ಆಗ್ಬೇಕು. ಆ ರೀತಿ ಏನಾದ್ರೂ ಆದ್ರೆ ಮರಗಳನ್ನ ಉಳಿಸುವಂತ ಕೆಲಸನೂ ಕೂಡ ಆಗ್ಬೋದಾಗಿದೆ. ಇಲ್ಲವೇ ತುಂಬಾನೇ ಡೇಂಜರ್ ಇರುವಂತ ಈ ರೀತಿ ಮರಗಳಿದಾವೆ. ಇನ್ನೊಂದು ಮಳೆ ಏನಾದ್ರೂ ಬಂತಂದ್ರೆ ಯಾವಾಗಾದ್ರೂ ಯಾವ ಕ್ಷಣದಲ್ಲಾದ್ರೂ ಕೂಡ ಬೀಳ್ಬಹುದು. ಈ ರೀತಿ ಸಣ್ಣ ಮಕ್ಕಳೆಲ್ಲರೂ ಕೂಡ ಆಟ ಆಡ್ತಾ ಇರ್ತಾರೆ. ಆ ರೀತಿ ಏನಾದ್ರೂ ಮಳೆ ಸಂದರ್ಭದಲ್ಲಿ ಏನಾದ್ರೂ ಬಿತ್ತು ಅಂದ್ರೆ ಹಾನಿ ಆದ್ರೆ ಜೀವ ಹೋದ್ರೆ ಯಾರು ಬಲಿ? ಈ ಪ್ರಶ್ನೆಗೆ ಸರ್ಕಾರ ಉತ್ತರ ನೀಡಬೇಕು. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಹಾವೇರಿ ಜೊತೆ ಶರಣು ಹಂಪಿ, ನ್ಯೂಸ್ 18. ಇನ್ನು ವಯಾಲಿ ಕಾವಲ್ನಲ್ಲೂ ಭೂಮಿಗೆ ಬಿದ್ದಿದೆ ಮರ, ಧರೆ ಗುರುಳಿದೆ. ಮರ ಬಿದ್ದ ರಭಸಕ್ಕೆ ಒಂದು ಬೈಕ್ ಜಖಂ ಆಗಿದೆ, ಕಾರ್ ಜಖಂ ಆಗಿದೆ. ಮರ ಬಿದ್ದು ಮನೆಯ ಗ್ರಿಲ್ಸ್ ಕಾಂಪೌಂಡ್ ಜಖಂಗೊಂಡಿದೆ. ವಯಾಲಿ ಕಾವಲ್ನಲ್ಲೂ ಧರೆ ಗುರುಳಿದೆ ಮರ. ವಯಾಲಿ ಕಾವಲ್ನ 13ನೇ ಕ್ರಾಸ್ನಲ್ಲಿ ಈ ಘಟನೆ ನಡೆದಿದೆ. ಮರ ಬಿದ್ದಂತಹ ರಭಸಕ್ಕೆ ಮನೆಯ ಗ್ರಿಲ್ಸ್ ಕಾಂಪೌಂಡ್ ಜಖಂ ಆಗಿದೆ, ಒಂದು ಕಾರ್ ಜಖಂ ಆಗಿದೆ, ಒಂದು ಬೈಕ್ ಜಖಂಗೊಂಡಿದೆ. ಈಗಾಗಲೇ ಮರ ಬಿದ್ದು 3 ವಿದ್ಯುತ್ ಕಂಬಗಳು ಕೂಡ ಜಖಂಗೊಂಡಿದ್ದು, ವಿದ್ಯುತ್ ತಂತಿಯನ್ನ ತೆರವು ಮಾಡಿ ಮರ ತೆರವು ಕೆಲಸವನ್ನ ಈಗಾಗಲೇ ಅಧಿಕಾರಿಗಳು ಮಾಡಿಸಿದ್ದಾರೆ. ಈಗ ಸಿಬ್ಬಂದಿ ಆ ಒಂದು ಮರವನ್ನ ತೆರವುಗೊಳಿಸಿದ್ದಾರೆ. ಆದರೆ ಸಾಕಷ್ಟು ಅಪಾಯ ಅಂತೂ ಇದ್ದೇ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಸಾಕಷ್ಟು ದಿನಗಳಿಂದಲೂ ಕೂಡ ಇವತ್ತು ಮಳೆ ಬರುತ್ತೆ ನಾಳೆ ಬರುತ್ತೆ ಅನ್ನುವಂತಹ ಒಂದು ಗೊತ್ತಿದ್ರೂ ಕೂಡ ಮಳೆ ಸಂದರ್ಭದಲ್ಲಿ ಏನೆಲ್ಲ ಅನಾಹುತಗಳು ಆಗತ್ತೆ, ಅದನ್ನ ತೆರವುಗೊಳಿಸುವ ಕೆಲಸ ನಾವು ಹೇಗೆ ಮಾಡಬೇಕು ಅನ್ನೋದನ್ನ ಇನ್ನೂ ಕೂಡ ಅಧಿಕಾರಿಗಳು ಸಿಬ್ಬಂದಿ ಮಾಡದೇ ಇರೋದು ದುರದೃಷ್ಟಕರ. ಇನ್ನು ವಯಾಲಿ ಕಾವಲ್ನ ಈ ಒಂದು ಪರಿಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ ನಮ್ಮ ರಿಪೋರ್ಟರ್ ಮುನಿರಾಜು. ಬೆಂಗಳೂರಿನಲ್ಲಿ ನಿನ್ನೆ ಸಂಜೆ ಸುರಿದ ಧಾರಾಕಾರ ಮಳೆಯಿಂದಾಗಿ ಬೃಹತ್ ಗಾತ್ರದ ಮರವೊಂದು ರಸ್ತೆ ಮೇಲೆ ಉರುಳು ಬಿದ್ದಿದೆ. ನಗರದ ವೈಯಾಲಿ ಕಾವಲ್ ಬಳಿ ಇರುವಂತಹ 13ನೇ ಕ್ರಾಸ್ ಏನಿದೆ, ಈ ಒಂದು ಕ್ರಾಸ್ ನಲ್ಲಿರುವಂತಹ ಈ ಮನೆ ಮೇಲೆ ಈ ಒಂದು ಬೃಹತ್ ಗಾತ್ರದ ಮರ ಬಿದ್ದಿರೋದು ಕೂಡ ನಾವು ನೋಡಬಹುದಾಗಿದೆ. ಏನು ಬುಡ ಸಮೇತ ಈ ಒಂದು ಮರ ಏನು ಕುಸಿದು ಬಿದ್ದು ಒಂದು ಮನೆ ಮೇಲೆ ಬಿದ್ದಿರೋದು. ಈ ಒಂದು ಮರ ಬಿದ್ದ ಪರಿಣಾಮವಾಗಿ ಏನು 3-4 ಬೈಕ್ ಮತ್ತೆ ಒಂದು ಕಾರು ಕೂಡ ಜಖಂ ಆಗಿದೆ. ಮತ್ತೆ ಅದೇ ರೀತಿಯಾಗಿ ಏನು ವಿದ್ಯುತ್ ಕಂಬಗಳು ಕೂಡ ಜಖಂ ಆಗಿದ್ದು, ಈಗ ಬೆಸ್ಕಾಂ ಅಧಿಕಾರಿ ಮತ್ತೆ ಸಿಬ್ಬಂದಿಗಳು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟು ವಿದ್ಯುತ್ ಕಂಬಗಳನ್ನ ತೆರವು ಮಾಡುವಂತದ್ದು ಮತ್ತೆ ದುರಸ್ತಿ ಮಾಡುವಂತ ಕೆಲಸವನ್ನು ಕೂಡ ಈಗ ಮಾಡ್ತಾ ಇದ್ದಾರೆ. ಏನು ಇವತ್ತು ಬೆಳಗಿನ ಜಾವ 5:30 ಸುಮಾರಿಗೆ ಈ ಒಂದು ಬೃಹತ್ ಗಾತ್ರದ ಮರ ಬಿದ್ದಿರೋದು. ಎದುರುಗಡೆ ಮನೆ ಮೇಲೆ ಸಂಪೂರ್ಣ ಇಡೀ ಮರ ಬಿದ್ದಿರೋದ್ರಿಂದ ಮನೆ ಏನು ಸಂಪೂರ್ಣ ಮುಂಭಾಗ ಏನಿದೆ ಅದು ಕಂಪ್ಲೀಟ್ ಆಗಿ ಜಖಂ ಕೂಡ ಆಗಿದೆ. ಗೇಟ್ ಇರಬಹುದು ಮತ್ತೆ ಕಾಂಪೌಂಡ್ ಗ್ರಿಲ್ಸ್ ಇರಬಹುದು, ಎಲ್ಲವೂ ಕೂಡ ಸಂಪೂರ್ಣವಾಗಿ ಜಖಂ ಆಗಿದ್ದು, ಮನೆಯಲ್ಲಿ ವೃದ್ಧ ಮಹಿಳೆಯರು ಸೇರಿದಂತೆ ಇನ್ನು ಇಡೀ ಕುಟುಂಬ ಮನೆಯಲ್ಲೇ ಇದೆ. ಎಲ್ಲರೂ ಕೂಡ ಈ ಒಂದು ಮರ ಬಿದ್ದ ಪರಿಣಾಮವಾಗಿ ಭಯಭೀತರಾಗಿರುವಂತದ್ದು. ಇನ್ನೂ ಕೂಡ ಊಟ ತಿಂಡಿಗೆ ಪರದಾಡುವಂತಹ ಪರಿಸ್ಥಿತಿ ಈ ಒಂದು ಮನೆಯ ನಿವಾಸಿಗಳು ಕೂಡ ಎದುರಾಗಿದೆ. ಈಗಾಗಲೇ ಸ್ಥಳಕ್ಕೆ ಜಿಬಿಎ ಅಧಿಕಾರಿಗಳು ಕೂಡ ಭೇಟಿ ಕೊಟ್ಟು ಈ ಒಂದು ಮರ ತೆರವು ಮಾಡುವಂತಹ ಕೆಲಸವನ್ನು ಕೂಡ ಈಗ ಆರಂಭ ಮಾಡಿದ್ದಾರೆ. 5:30 ಸುಮಾರಿಗೆ ಈ ಒಂದು ಘಟನೆ ಕೂಡ ಆಗಿತ್ತು. ಈ ಸಂದರ್ಭದಲ್ಲಿ ರಸ್ತೆಯಲ್ಲಿ ಸಾಕಷ್ಟು ಮಂದಿ ವಾಕಿಂಗ್ ಕೂಡ ಹೋಗ್ತಾ ಇದ್ರು. ಆದ್ರೆ ಕೂದಲೆಳೆ ಒಂದು ಅಂತರದಿಂದ ಎಲ್ಲರೂ ಕೂಡ ಪಾರಾಗಿದ್ದಾರೆ. ಏನು ಸುಮಾರು 30-40ಕ್ಕೂ ಹೆಚ್ಚು ವರ್ಷಗಳ ಹಳೆಯದಾದ ಮರ ಇದಾಗಿತ್ತು. ಆದ್ರೆ ನಿನ್ನೆ ಸುರಿದ ಒಂದು ಗಾಳಿ ಮತ್ತೆ ಮಳೆಯಿಂದಾಗಿ ಈ ಒಂದು ಮರ ಬಿದ್ದಿದೆ ಅಂತೇಳಿ ಸ್ಥಳೀಯರು ಕೂಡ ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ. ಅದು ಅಲ್ಲದೆ ಏನು ಪಕ್ಕದಲ್ಲೇ ಒಂದು ರಸ್ತೆ ಚರಂಡಿಯನ್ನ ತೆಗೆಯುವಂತ ಸಂದರ್ಭದಲ್ಲಿ ಕೂಡ ಏನು ಸಾಕಷ್ಟು ಮರಕ್ಕೆ ಹಾನಿಯಾಗಿತ್ತು. ಅದರಿಂದ ಇದು ಬುಡ ಸಮೇತ ಬಿದ್ದಿದೆ ಅಂತೇಳಿ ಒಂದು ಆರೋಪವನ್ನು ಕೂಡ ಮಾಡ್ತಾ ಇರೋದು. ಸದ್ಯ ಈಗಾಗಲೇ ಇಲ್ಲಿ ಸಾಕಷ್ಟು ಹಾನಿ ಮತ್ತೆ ಲಕ್ಷಾಂತರ ರೂಪಾಯಿ ನಷ್ಟ ಕೂಡ ಉಂಟಾಗಿರೋದ್ರಿಂದ ಅಧಿಕಾರಿಗಳು ಭೇಟಿ ಕೊಟ್ಟು ಈ ಒಂದು ಘಟನೆ ಬಗ್ಗೆ ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ವೆಂಕಟೇಶ್ವರ ಜೊತೆ ಮುನಿರಾಜು, ನ್ಯೂಸ್ 18 ಬೆಂಗಳೂರು.